ರಂಗೋಲಿ ಬಿಡ್ಸವ ನೀನುವೆ ನೋಡವ ಎಷ್ಟೊಂದು ಬಣ್ಣ ತಂದವ್ರೆ. ನೋಡ ಅಕ್ಕ ರಂಗೋಲಿ ಬಿಡಿಸ್ತವಳೆ. ಬಿಡ್ಸವ ನೀನುವೆ. ಅದು ನೈಸಾಗಿದ್ರೆ ಕರೆಕ್ಟ್ ಆಗುತ್ತೆ ಮಣ್ಣಿನ ನೆಲದಲ್ಲಿ. ಇದ್ರಲ್ಲಿ ಉಜ್ಜಿರು ಒಂಥರ ಹಂಗಂಗೆ ಇವಾಗ ಗೊತ್ತಾಗಲ್ಲ, ಬೆಳಗಿಗೆ ಒಂಥರ ಹಿಂಗೆ 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 ಇತ್ಕಾಳಿದ್ರೆ ಕಾಣುತ್ತೆ. ಓ ರಂಗೋಲೆ ಬೇಕೊಡಿ, ರಂಗೋಲೆ ಕೊಡಿ, ರಂಗೋಲೆ ಬಿಡ್ತಾಳೆ. ಸರಿ ತಾಳವ ನೀನು ರಂಗೋಲಿ ಬಿಡವ. ರಂಗೋಲಿ ಬಿಡವ, ಬಣ್ಣ ಹಾಕು ಅಂತ ಹಾಕೊಂತಾರವ. ರಂಗೋಲಿ ಬಿಡು. ನೋಡು ನಾಳೆ ಹಬ್ಬ ಜೋರು. ಇವ್ರ ಮನೆಗೆ ಬರೋಣ ಹಬ್ಬಕ್ಕೆ. ಸರಿ ಇವ್ರ ಮನೆಗೆ ಬರೋಣ ಹಬ್ಬಕ್ಕೆ ಆಯ್ತಾ. ಅಯ್ಯೋ ಅವಾಗೆಲ್ಲ ಇಲ್ಲೆಲ್ಲ ಇದಿತ್ತಲ್ಲ ಸಗಣಿನೆಲ್ಲ, ನಾವು ಇಲ್ಲಿಂದ ಸಾರಿಸಿ ದೊಡ್ಡ ದೊಡ್ಡ ರಂಗೋಲೆ ಬಿಟ್ಟು ಬಣ್ಣ ಹಾಕಿ ನೈಟೇ ಅದು ಹಬ್ಬ ಅಂತ ಇಷ್ಟೊತ್ತಿಗೆ ಎಲ್ಲ ಬಿಟ್ಟು ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡೋ ಸ್ಟಾರ್ಟ್ ಮಾಡ್ಬಿಟ್ಟಿರು. ಇವಾಗೆಲ್ಲ ಜೋಶ ಹೋಯ್ತು ಎಲ್ಲರಿಗೂ. ಚಿಕ್ಕ ರಂಗೋಲೆ. ಸರಿ ನಾನು ಬಿಡ್ಸಿರೋ ರಂಗೋಲಿ ಚೆನ್ನಾಯ್ತನವ? ಚೆನ್ನಾಯ್ತಾ? ಅಲ್ಲಿ ನಾನು ಬಿಡ್ಸಿದ್ದೀನಿ, ಇದು ನಾನು ಬಿಡ್ಸಿರೋದು, ಅದು ನಾನು ಬಿಡ್ಸಿರೋದು, ಇದು ಮಮ್ಮ ಬಿಡ್ಸಿರೋದು. ಹೋಗೋಣ ಸರಿ, ಬಾಯ್ ಹೇಳು, ಗುಡ್ ನೈಟ್ ಹೇಳು. ಹಿಂಗೆಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಹ್ಯಾಪಿ ಯುಗಾದಿ. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮಗೆ ಇದೇ ಹಬ್ಬ, ಹೊಸ ವರ್ಷ. ವಾಟ್ರ್ ಬಂತಾ? ಬಂದೆ ಮಗಳು, ಹಿಡಿತೀನಿ. ಇದೇ ಹೊಸ ವರ್ಷ. ಇವಾಗೆಲ್ಲ ತೋರಣ ಕಟ್ಟೋಣ ಅಂತ ನೋಡಿ. ಮಾವಿನ ಸೊಪ್ಪೆಲ್ಲ ತಂದೈತೆ ನಾವಪ್ಪ, ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ತೋರಣ ಕಟ್ಟಬೇಕು. ಇವಾಗ ತೋರಣ ಕಟ್ಟಿ ಪಾತ್ರೆಗಳಿಗೆ ನೀರು ಹಿಡಿದು ಅಲ್ಲಿಗೆಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಬಿಟ್ಟು ಬಣ್ಣ ಹಾಕ್ಬಿಡ್ತಾರೆ, ಸರಿ ಹೋಗ್ಬಿಡುತ್ತೆ. ಓಕೆ, ನಿಮ್ಮ ಮನೆಗಳೆಲ್ಲ ಹಬ್ಬ ಯಾವ ಥರ ಮಾಡಿದ್ರೆ? ಇವತ್ತು ನಮ್ಮ ತವ್ರ ಮನೇಲಿ ಹಬ್ಬ ಮಾಡ್ತೀನಿ. ನಮ್ಮ ಮನೇಲಿ ಫುಲ್ ಖುಷಿ ಆಗ್ತಿದೆ. ಅಲ್ಲಿ ನಾವೇ ಮಾಡಬೇಕಿತ್ತು, ಬಟ್ ಇಲ್ಲಿ ಮಜಾನೇ ಬೇರೆ. ತೋರಿಸ್ತೀನಿ ಇವತ್ತಿನ ದಿನ ಹೇಗಾಯಿತು ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಕೊನೆವರೆಗೂ ವಿಡಿಯೋ ನೋಡೋರಿಗೆ ತುಂಬ ಥ್ಯಾಂಕ್ಸ್. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಎಲ್ರಿಗೂ. ಎಲ್ಲ ಕ್ಲೀನ್ ಮಾಡ್ತೈತೆ. ನಾನು ಇವಾಗ ತೋರಣ ಕಟ್ಟಿ ಹೂ ಮಾಡಿಸ್ತೀನಿ. ಮತ್ತು ಅಲ್ಲಿಗೆಲ್ಲ ಬಣ್ಣ ಹಚ್ಚೋಣ ಅಂದ್ಕೊಂಡಿದ್ದೀನಿ. ರಂಗೋಲಿ ಬಿಟ್ಟು ಬಣ್ಣ ಹಚ್ಚುತ್ತೀನಿ. ತೋರಣ ಕಟ್ಟಿದ್ದೀನಿ, ಮಾಡಿದ್ವಿ ಹಬ್ಬಕ್ಕೆ ತೋರಣ. ನಮ್ಮನೇಲಿ ಯಾವುದು ತೋರಣ ಕಟ್ಟೋದು ನಾನೇ. ನಿಮ್ಮ ಮನೆಗಳಿಗೆ ಯಾವ ತೋರಣ ಕಟ್ತೀರ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಮ್ಮನೇಲಿ ನಾನೇ ತೋರಣ ಕಟ್ಟಲ್ಲ. ಇಲ್ಲಿ ತೋರಣ ಕಟ್ಟಿದ ಮೇಲೆ ಹೆಂಗೆ ಕಟ್ಟಿದೆ ಅಂತ ತೋರಿಸ್ತೀನಿ. ತೋರಣ ಕಟ್ತಾ ಇದ್ದೀನಿ. ತೋರಣ ಕಟ್ಟಿದ ಮೇಲೆ ಹೆಂಗೆ ಕಟ್ಟಿದೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ತೋರಣ ರೆಡಿ. ಇವಾಗ ಆ ಕಡೆ ಮನೆಗೆ ಅಲ್ಲೂ ಸಿಕ್ಸಿದ್ದೀನಿ, ಕಾಣಿಸ್ತಿದ್ಯಾ? ಇವಾಗ ಅಲ್ಲಿ ಕಡೆ ಇನ್ನೊಂದು ಮನೆ ಇದೆ, ಇವಾಗ ಅಲ್ಲಿಗೆ ಮಾಡಿಸ್ಬರೋಣ ಬನ್ನಿ. ನನ್ನ ಮಗಳು ಇವರೆಲ್ಲ ನೀರು ಹಿಡಿತವ್ರೆ. ನಾನು ಕೊಡ್ಕಿಗೆ ಮಾಡಿಸ್ಬಿಟ್ಟು ಬರ್ತೀನಿ. ಅಲ್ಲಿ ನೆನ್ನೆ ಸಂಜೆನೇ ರಂಗೋಲಿ ಬಿಟ್ಟಿದ್ವಿ, ತೋರಿಸ್ತೀನಿ. ಕರಿ ಗೊತ್ತಾರ ಮಾಡೋದು ಅಂತೈತೆ. ಇದೆಲ್ಲ ತಂದಿತ್ತಲ್ಲ ಈ ಥರ ರಂಗೋಲಿ, ರಾತ್ರಿನೇ ಬಿಡಿಸಾಯ್ತು. ಇವಾಗ ಇಲ್ಲಿ ಸಿಗಿಸ್ತೀನಿ ನೋಡಿ, ಈ ಥರ ಸಿಕ್ಸಿದ್ದೀನಿ. ಉದಕ್ಕೂ ರಂಗೋಲೆಲ್ಲ ಬಿಟ್ಟಾಯ್ತು. ಮಹೇಶ್ ಅಣ್ಣದೆಲ್ಲ ತಿಂಡಿ ಆಯ್ತೈತೆ. ಹೋಯ್ತು, ಹೋಗ್ಬೇಕಾ? ಹಂಗಾದ್ರೆ ರಜಾ ಅಂತನಾ? ಇಲ್ಲಿ ನೋಡಿ, ಎಲ್ಲ ಫುಲ್ ಇಲ್ಲೆಲ್ಲ ಗುಡಿಸಿ, ಇಲ್ಲೆಲ್ಲ ತೊಳೆದು, ಒಳಗಡೆ ಇಲ್ಲೆಲ್ಲ ತೊಳೆದು, ಇಲ್ಲೆಲ್ಲ ತೊಳೆದು ರಂಗೋಲಿ ಬಿಡೋಣ ಅಂತ ರೆಡಿಯಾಗಿದ್ದೀನಿ. ಸಿಂಪಲ್ ರಂಗೋಲಿ ಬಿಡ್ತೀನಿ. ಯಾವ ಥರ ಬಿಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಈ ಥರ ಬಿಟ್ಟಿದ್ದೀನಿ ರಂಗೋಲಿ. ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಫುಲ್ ಕೈಯೆಲ್ಲ ಇದಾಗಿದೆ, ರಂಗೋಲಿ ಆಗಿದೆ. ಇನ್ನೂ ಸ್ವಲ್ಪ ಬಣ್ಣ ಎಲ್ಲ ಹಂಗೆ ಇದೆ. ಅಲ್ಲಿಗೊಂದು ಚಿಕ್ಕದು ಬಿಡ್ತೀನಿ, ಇಲ್ಲಿಗೊಂದು ರಂಗೋಲಿ ಇದು. ಚೆನ್ನಾಗಿ ಕಾಣಿಸ್ತಿದೆ. ಹ್ಯಾಪಿ ಯುಗಾದಿ ಎಲ್ರಿಗೂ. ಸಿಂಪಲಾಗಿ ಬಿಟ್ಟಿದ್ದೀನಿ, ಏನು ಅಂದ್ಕೋಬೇಡಿ, ಓಕೆನಾ? ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ನಿಮ್ಮ ಮನೆ ಮುಂದೆ ಯಾವ ಥರ ಹಬ್ಬಗಳಿಗೆ ರಂಗೋಲಿ ಬಿಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಆ ಕಡೆಗೊಂದು ಸಿಂಪಲಾಗಿ ಬಿಡೋಣ ಬನ್ನಿ. ಇದೂ ಅಷ್ಟೆ ಸಿಂಪಲಾಗಿ ಬಿಡ್ಸಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ?
ಇದು ಚೆನ್ನಾಗಿದೆ. ಹ್ಯಾಪಿ ಯುಗಾದಿ. ಇನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ತೋರಣ ಎಲ್ಲ ಕಟ್ಟಾಗಿದೆ. ಇನ್ನು ಒಳಗಡೆ ಹೋಗಿ ತಿಂಡಿ ಕ್ಲೀನ್ ಮಾಡ್ಕೊಂಡ್ರೆ ಸ್ನಾನ ಮಾಡಿದರೆ ಮುಗೀತು. ಸೀರೆ, ಬ್ಲೌಸು, ಲಂಗ ಎಲ್ಲ ಹೊಲಿಯೋಕೆ ಕೊಟ್ಟಿದ್ದೆ. ನಾನೇನೇ ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಮಾಡಲೇ ಇಲ್ಲಲ್ಲ. ಅಮ್ಮಂದು ಒಂದು 10 ಬ್ಲೌಸು, ನಮ್ಮದೊಂದು ಬ್ಲೌಸು ಹಬ್ಬಕ್ಕೆ ಎಲ್ಲ ಕೊಟ್ಟಿದ್ದೆ. ಇವಾಗ ಅಮ್ಮಗೆ ಸೀರೆ ಹಬ್ಬಕ್ಕೆ ಕುಡ್ಕೊಂಡು ಸ್ನಾನ ಮಾಡೋಕ್ಕೆಲ್ಲ ಇಸ್ಕೊಬರೋಣ ಅಂತ ಹೋಗ್ತಿದ್ದೀನಿ. ಹೆವಿ ಬಿಸಿಲು. ಅಲ್ಲಿ 9:30 10 ಗಂಟೆ ಆಗಿದೆ. ತುಂಬ ಬಿಸಿಲು ಬರ್ತಿದೆ. ಒಳಗಡೆ ಮನೆ ಒರೆಸ್ಕೊಂಡ್ರೆ ಮುಗೀತು. ಅಮ್ಮ ತಿಂಡಿ ಮಾಡ್ತವ್ರೆ. ಅದಕ್ಕೆ ಇವಾಗ ಹೋಗಿ ಇಸ್ಕೊಬಂದು ತಿಂಡಿ ತಿಂದು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ. ಸುಸ್ತಾಗೋಯ್ತು ಗೈಸ್. ನೋಡಿ ಹಳ್ಳಿ ಕಡೆ ಹಬ್ಬ ಎಷ್ಟು ಚೆಂದ ಅಲ್ಲ. ಬೆಂಗಳೂರಲ್ಲಿ ಏನು ಅದೇ ಮಾಡ್ಕೊಂಡು ತಿನ್ನೋದಷ್ಟೇ. ಇಲ್ಲಿ ಎಷ್ಟು ಕೆಲಸ ಮಾಡಿದರೂ ಮುಗಿಯಲ್ಲ. ರಂಗೋಲಿ ಇಷ್ಟ ಆಯಿತಾ ನಿಮಗೆ? ಬನ್ನಿ ಹೋಗಿಸ್ಕೊಬರೋಣ. ಟೈಮ್ ಆಗಿಬಿಡುತ್ತೆ. ಹಚ್ಕ. ಎಣ್ಣೆ ಹಚ್ಕೊಂಡಿದ್ಯಾ? ಕೆಲಸ ಮುಗೀತು. ಪಾಯಸ, ಪೂಜೆ ದೀಪಾವಳಿ ಅಲ್ಲ, ದೀಪಾವಳಿ ಅಂತಿದ್ದೀನಿ ಸಾರಿ, ಯುಗಾದಿ ಹಬ್ಬದ ಈ ಥರ ಪೂಜೆ ಸಿಂಪಲ್ಲಾಗಿ ಮಾಡಿದ್ವಿ. ಪೂಜೆಯನ್ನು ತುಂಬ ಚೆನ್ನಾಗಾಯಿತು. ನಮಗೆ ಖುಷಿ ಆಯಿತು. ಸಿಂಪಲಾಗಿ ಪೂಜೆ ಮಾಡಿದ್ವಿ. ಅಮ್ಮ ತಟ್ಟೆ ಇಡ್ಲಿ ಮತ್ತು ನಾರ್ಮಲ್ ಇಡ್ಲಿ ಮಾಡೈತೆ. ಮಾಡಿ ಅದಕ್ಕೆ ಗೊಜ್ಜು, ಏನು ಹೂಕೋಸು ಮತ್ತು ಏನೇನೋ ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡೈತೆ. ಅದಕ್ಕೆ ಬಜ್ಜಿ, ಆಮೇಲೆ ಅದಕ್ಕೆ ಪಾಯಸ. ಸ್ನಾನ ಮಾಡ್ಕೊಂಡು ಸೆಕೆಂದು ತಲೆ ಕಟ್ಕೊಂಡು ನೋಡಿ ಡ್ರೆಸ್ ಈ ಥರ ಅಂದರೆ ಸಿಂಪಲ್ ಮನೆ ಹತ್ರ ಹಾಕೊಳ್ಳೋ ಡ್ರೆಸ್. ಹೊಸ ಡ್ರೆಸ್ ಅಂತ ಏನು ತಗೊಂಡಿಲ್ಲ. ಪೂಜೆ ಎಲ್ಲ ಆಯ್ತು. ಇವಾಗ ನನ್ನ ಮಗಳು ಇಟ್ಕೊಳಕ್ಕೆ ಬಿಟ್ಟಿಲ್ಲ. ಅಳಿಸ್ಬಿಟ್ಟು ನಾನೇ ಇಡ್ತೀನಿ ಮಮ್ಮ ಅಂತ ನಾಮೆ ಇಟ್ಟೋಳೆ. ನೋಡಿ ಬರೀ ಕಿತಾಪತ್ತೀನಿ. ಇವಾಗ ಅವಳನ್ನು ಮಲಗಿಸ್ಬೇಕು. ಮಲಗಿಸಾದ್ಮೇಲೆ ಊಟ ಮಾಡಬೇಕು. ನನ್ನ ಮಗಳು ಡ್ರೆಸ್ ಜೀನ್ಸ್ ಪ್ಯಾಂಟು, ಟಾಮ್ ಅಂಡ್ ಜೆರಿ ಟಾಪ್ ಚೆನ್ನಾಗಿದೆ. ನಾವು ಅಪ್ಪ ಕೊಡ್ಸಿರೋದು. ಅಯ್ಯೋ ಅಯ್ಯೋ ಓಕೆ ನಡಿ ಸ್ಲೀಪ್ ಮಾಡೋಣ ಸಾಕು. ಮಮ್ಮಿ ಎಲ್ಲ ಮಾಡಾಯ್ತು. ನನ್ನ ಮಗಳು ಕೈ ಮುಗಿದು ಅಡ್ಬಿದ್ದಾಳೆ. ಸ್ಲೀಪ್ ಮಾಡೋಣ. ಇವತ್ತಿಂದ ಹಬ್ಬದ ಊಟ ಇದು ಗೊಜ್ಜು, ಇಡ್ಲಿ, ಬಜ್ಜಿ, ಪಾಯಸ ಒಂದು ಬೌಲ್ಗೆ ಹಾಕೋಬೇಕು. ಇವಾಗ ಬನ್ನಿ ಈಟ್ ಮಾಡೋಣ. ನಿಮ್ಮ ಮನೆಗಳಲ್ಲಿ ಏನೇನು ಮಾಡಿದರೆ ಸ್ಪೆಷಲ್ ಅಂತ ಹೇಳಿ. ನಮ್ಮ ವಾವ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ಚರಿ. ತಾತ ನೀವು ಇಲ್ಲಿಗೆ ಬರೋದು ಚರಿ ಅಂಗಡಿಗೆ? ಇಲ್ಲಲ್ಲಿ ಬೈಪಾಸ್ಗೆ ಹೋಯ್ದ್ರಂತ ಇವತ್ತು. ಅಮ್ಮ ನಾನು ಬೇರೆ ಅಂಗಡಿಗೆ ಹೋಗಿದ್ದು ಅಂದ್ಲು. ನಾನು ಇಲ್ಲ ಅದೇ ಅಂಗಡಿಗೆ ಸುಮ್ಮನೆ ಅಂದೆ. ನಮ್ಮಂತಕ್ಕೆ ಹೋಗಿ ಇವಾಗ ಹಿಂಗೆ ಬರುತ್ತೆ. ಸರಿ ಮಾಮಿ ಕೈ ಮುಗಿ. ಈಗ ಕುಮಾರ ಮುನಿಯಪ್ಪರಿಗೆ
ಸರಿ ಮಾಮಿ ಹೋಯ್ತು. ಓ ಬೆಟ್ಟ ಮಳೆ ಆಗ್ತವ್ರನು. ನಾನು ಅಡ್ಡೆ ಇಟ್ರೆಲ್ಲ ಬರ್ತಾರೆ ಅಂತ ನೋಡ್ತಾ ಇದ್ದೀನಿ. ಅವ್ರು ನನ್ಕಿಂತ ಫಸ್ಟೇ ಹೋಯ್ತವ್ರೆ. ಮನೆಗೆ ಹೋಗಿ ಎಲ್ಲ ಊಟ ಮಾಡಿ ಮಾಡ್ಕೊಳದೆ. ಅಲ್ಲ ಕಿಚಡಿ ನೀನು ತಿನ್ನಲ್ಲ ಅಂದ್ರೆ ಯಾಕೆ ತಗಸ್ಕೊತೀಯ ತಾತಂತ? ಒಂಚೂರು ತಿನ್ಬಿಟ್ಟು ಇದು ಮಾಡೋಕ್ಕೆ ನಾನೇ ತಿಂತೀನಿ ಬಿಡು. ಲಾಲಿಪಾಪ್ ಹಾಕು ಮಗಳು. ಸ್ವಲ್ಪ ಕಣವ ಕೇಳಿಕ್ಕೆ ನೀಟಾಗಿ ಹಾಕು. ಡಾಗು ಕರಿ. ಡಾಗು ಬರ್ಲಾ? ಬಾರ ತಿನ್ನು. ಏನು ಅಮ್ಮ ಹಾಕಿತ್ತೆ ನಿಂಗೆ ಹೊಟ್ಟೆ ತುಂಬಿಲ್ ಬಂದ್ಲ? ತಿನ್ನು. ಸರಿ ಒಂಚೂರು ಕೆಳಗೆ ಚೆಲ್ಲವಳೆ ನೋಡು, ಅದನ್ನು ತಿನ್ನು. ತಿನ್ನು, ಏನು ಮಾಡಲ್ಲ, ತಿನ್ನು. ತಿನ್ಬಿಟ್ಟೋಗಿ ಮಗು. ಏನವ? ಓ ಕೆಳಗಡೆ ಒಂಚೂರು ಚೆಲ್ದ, ಅದನ್ನು ತಿನ್ನು ಅಂತ ಇದೆಯಾ? ಡಾಗಿ ಹೊಟ್ಟೆ ಹಸಿತಿ ಅಂತ ಊಟ ಹಾಕ್ತಾ? ಡಾಗಿ ಪಾಪ ಅಂತ ಊಟ ಹಾಕ್ತಾ? ಗುಡ್ಗಲ್ ನೀನು. ತಿಂದಾಗ ಮನ್ಕೋಗಡಾಗ ನಡಿ, ನಾವು ಒಳಗೆ ಹೋಗೋಣ. ಅದಿನ್ನೂ ಖಾಲಿ ಮಾಡಿಲ್ವಾ? ನೀನು ಖಾಲಿ ಮಾಡೋರು ಒಳಗಡೆಗೆ ಬರಕಲ್ವಾ ನೀನು? ಅದು ತಿನ್ನುತ್ತೆ, ನಡಿ ನಾವು ಹೋಗೋಣ. ಅದು ಈಟ್ ಮಾಡುತ್ತೆ, ನಡಿ ಒಳಗಡೆಗೆ ಹೋಗೋಣ ನಾವು. ಇರು, ನಾನು ಇಲ್ಲೇ ಇರ್ತೀನಿ. ಓ ಖಾಲಿನೇ ಆಯ್ತು ನೋಡಿ ಡಾಗಿಂದು.